ಎಲ್ಲರಿಗೂ ನಮಸ್ಕಾರ. ದಕ್ಷಿಣಾಮೂರ್ತಿಯು ಶಿವನ ಆದಿ ಗುರು ರೂಪವಾಗಿದ್ದು, ವಟವೃಕ್ಷದ ಕೆಳಗೆ ಅಂದರೆ ಆಲದ ಮರದ ಕೆಳಗೆ ದಕ್ಷಿಣಾಭಿಮುಖವಾಗಿ ಕುಳಿತು ಮೌನ ವ್ಯಾಖ್ಯಾನದ ಮೂಲಕ ಜ್ಞಾನವನ್ನ ಬೋಧಿಸಿದ ದೈವಿಕ ಆಕೃತಿ. ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನತ್ಸುಜಾತ, ಸನತ್ಕುಮಾರರು ಪರಬ್ರಹ್ಮ ತತ್ವದ ಅನ್ವೇಷಣೆಯಲ್ಲಿದ್ದಾಗ ಅವರಿಗೆ ಮೌನ ವ್ಯಾಖ್ಯಾನದ ಮೂಲಕವೇ ಆತ್ಮಜ್ಞಾನವನ್ನ ಬೋಧಿಸಿದ ಪರಮ ಆಕೃತಿ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಜ್ಞಾನದ ಮೂರ್ತರೂಪ. ಬೋಧನಾ ಭಂಗಿ ರೂಪದ ಸಂಕೇತ ಈ ರೀತಿಯಾಗಿದೆ. ಶಿವನ ಬಲಗಾಲು ಅಪಸ್ಮರ ಅಂದರೆ ಅಜ್ಞಾನದ ಸಂಕೇತವಾಗಿರುವ ರಾಕ್ಷಸನ ಮೇಲೆ ಇರುತ್ತೆ. ಹಾಗೆ ಬಲಗೈ ಚಿನ್ಮುದ್ರೆಯಲ್ಲಿದ್ದು ಇದು ಆತ್ಮ ಪರಮಾತ್ಮನ ಐಕ್ಯತೆಯನ್ನ ಅಂದರೆ ಅದ್ವೈತ ತತ್ವವನ್ನ ಸೂಚಿಸುತ್ತೆ. ಶಿವ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡಿರುವುದಕ್ಕೆ ಕಾರಣ ಏನು ಅಂದ್ರೆ, ದಕ್ಷಿಣ ದಿಕ್ಕು ಯಮನ ಸ್ಥಾನ. ದಕ್ಷಿಣ ದಿಕ್ಕಿನ ಅಧಿಪತಿ ಯಮ ಅಂದರೆ ಮೃತ್ಯುವಿನ ಸಂಕೇತ. ಮೃತ್ಯುವಿನ ಆಚೆಗಿನ ಜ್ಞಾನವನ್ನ ಮತ್ತೆ ಬಂಧನಗಳನ್ನ ಮುರಿಯುವ ಯೋಗವನ್ನ, ಅಂತಹ ಪರಮ ಜ್ಞಾನವನ್ನ ನೀಡುವ ಪರಮೇಶ್ವರನಾಗಿ ದಕ್ಷಿಣಾಮೂರ್ತಿಯಾಗಿ ಶಿವ ಕುಳಿತು ಜ್ಞಾನದ ಸಂಕೇತವಾಗಿ ನಮಗೆ ಬೋಧನೆಯನ್ನ ಮಾಡ್ತಾನೆ. ಇಂತಹ ಜ್ಞಾನ ಸ್ವರೂಪನಾದ ದಕ್ಷಿಣಾಮೂರ್ತಿಯ ಅಷ್ಟಕದಲ್ಲಿ ಶ್ರೀಮದ್ ಶಂಕರಾಚಾರ್ಯರು ನಮಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಕೊಡ್ತಾರೆ. ಈ ದಕ್ಷಿಣಾಮೂರ್ತಿಯ ಅಷ್ಟಕವನ್ನ ಅರ್ಥ ಮಾಡಿಕೊಳ್ಳುವುದರ ಮುಖಾಂತರ ನಮ್ಮ ಆಧ್ಯಾತ್ಮಿಕ ಪಯಣವನ್ನ ನಾವು ಶುರು ಮಾಡಬಹುದು. ಈ ಅಷ್ಟಕವು ನಮಗೆ ಆತ್ಮ ಸಾಕ್ಷಾತ್ಕಾರದ ಜನ್ಮ ಮೃತ್ಯುವಿನ ಚಕ್ರದಿಂದ ವಿಮುಕ್ತರಾಗುವ ದಾರಿ ದೀಪವಾಗಿದೆ. ಶ್ರೀ ಗುರುಭ್ಯೋ ನಮಃ. ಮೊದಲನೆಯ ಶ್ಲೋಕ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯಸ್ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅಗಾಧವಾದ ಈ ವಿಶ್ವದ ಮೂಲ ಸ್ವರೂಪ ಏನು? ಈ ವಿಶ್ವದ ಸ್ವರೂಪ ಕನ್ನಡಿಯಲ್ಲಿ ಕಾಣುತ್ತಿರುವ ಒಂದು ನಗರಿಯ ಹಾಗೆ. ಅದು ಪ್ರತಿಬಿಂಬ. ಇಲ್ಲಿ ಕನ್ನಡಿ ಯಾವುದು ಹಾಗಾದ್ರೆ? ಪ್ರತಿಬಿಂಬ ವಿಶ್ವ ಆದ್ರೆ ಅಂದ್ರೆ ಕಾಣುತ್ತಿರುವ ನಗರಿ ಆದ್ರೆ ಮೂಲ ಬಿಂಬ ಯಾವುದು? ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿಬಿಂಬಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇರೋದಿಲ್ಲ. ವಿಶ್ವದ ಅಸ್ತಿತ್ವ ಕೂಡ ಹಾಗೆಯೇ. ಈ ಇಡೀ ವಿಶ್ವವೇ ಕನ್ನಡಿಯಲ್ಲಿ ಕಾಣುತ್ತಿರುವ ಒಂದು ಪ್ರತಿಬಿಂಬದ ಹಾಗೆ. ಈಗ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನಾವು ಕನಸೊಂದನ್ನ ಕಾಣ್ತೇವೆ. ನಾವು ಕನಸು ಕಂಡಾಗ ನಮಗೆ ಅಲ್ಲಿ ಬೇಕಾದಂತಹ ದೃಶ್ಯಗಳನ್ನ ನಾವೇ ಚಿತ್ರಿಸಿಕೊಳ್ತೇವೆ, ಬೇಕಾದಂತಹ ಪಾತ್ರಗಳನ್ನ ನಾವೇ ಕಲ್ಪಿಸಿಕೊಂಡಿರ್ತೇವೆ. ನಾವು ಆ ಒಂದು ಕನಸಿನ ಭಾಗವಾಗಿಯೂ ಇರ್ತೇವೆ. ಎಚ್ಚರವಾದಾಗ ಗೊತ್ತಾಗುತ್ತೆ, ಅಯ್ಯೋ ಅದು ಬರೀ ಕನಸಷ್ಟೇ. ನಾವು ಅದನ್ನ ಹೊರಗಿನಿಂದಲೇ ನೋಡಿರ್ತೇವೆ. ಈ ವಿಶ್ವವೂ ಅಷ್ಟೇ, ಕನ್ನಡಿಯಲ್ಲಿ ಕಾಣುವ ಒಂದು ನಗರಿಯ ಹಾಗೆ. ಇಲ್ಲಿ ಕನ್ನಡಿ ಯಾವುದು? ಮನಸ್ಸು ಎಂಬ ಮಾಯೆ. ಹಾಗಾದರೆ ಮೂಲ ಬಿಂಬ ಯಾವುದು? ನಾನು ಎನ್ನುವ ಆತ್ಮನೇ ಮೂಲಬಿಂಬ. ಇಂತಹ ಆತ್ಮಜ್ಞಾನವನ್ನ ನಮಗೆ ಸಾಕ್ಷಾತ್ಕಾರ ಮಾಡಿದಂತಹ ಆತ್ಮ ಸ್ವರೂಪನಾದ ದಕ್ಷಿಣಾಮೂರ್ತಿಗೆ ನಾನು ನಮಿಸುತ್ತೇನೆ.